ದಿವಸ ಪೂರ್ತಿ ಸರ್ವರ್ ಇಲ್ಲ ಟೆಕ್ನಿಕ್ ವಿಷಯ ಆಗಿತ್ತು. ಮತ್ತು ಈಗ ಟೋಕನ್ ಪ್ರಕಾರ 20-25 ಕೊಡ್ತಾ ಇದ್ವಿ ಸರ್. ಜಿಗಳ ಪ್ರಕಾರ ನಾವು ಕೊಡ್ತಾ ಇದ್ವಿ. ಟೋಕನ್ ಕೊಟ್ಟು ಕ್ಲಿಯರ್ ಮಾಡ್ತಾ ಇದ್ವಿ. ಅವ್ರು ಎಷ್ಟು ದಿನದಿಂದ ಬರ್ತಾರೆ? ಎಲ್ಲ ಕೊಟ್ಟಿದ್ದೀವಿ ಸರ್. ಇವತ್ತು ಏನು ಟೋಕನ್ ಇದೆ ಅಷ್ಟು ಜನ ಇದ್ದಾರೆ ಇಲ್ಲಿ. 30 ತಾರೀಕು ಏನು ಡೇಟ್ ಟೋಕನ್ ಕೊಟ್ಟಿದ್ದೀವಿ. 9ನೇ ತಾರೀಕು 6ನೇ ತಿಂಗಳು ಅಪ್ರೂವಲ್ ಆಗಿರಲ್ಲ. ಯಾಕ ಸಿದ್ಧಾರಲ್ಲ ಚೆಕ್ ಕಾರಣ ಏನು? ಚೆಕ್ ಮಾಡಿದ್ರು. ಕಾರಣ ಏನು? ಅಲ್ಲ ಸಿದ್ಧಾರ ಆಗಿ ಕಳಿಸಿದ್ವಿ. ಸಿದ್ಧಾರ ಯಾರು ತಪ್ಪದು? ನಮ್ ತಪ್ಪ? ಅರ್ಜಿ ಕೊಟ್ಟಂತಪ್ಪ? ತಾಲೂಕು ಆಡಳಿತ ತಾನೆ, ಅವ್ರ ಜವಾಬ್ದಾರಿ ತಾನೆ. ಕರೆಕ್ಟ್. ನಾವು ಅದನ್ನೇ ನೀವು ಕೇಳಬೇಕು. ತಾಲೂಕು ಆಡಳಿತ ವೈಫಲ್ಯ ತಾನೆ ಅದು. ಸರ್ವೆ ನಂಬರ್ ಅಂದ ಮೇಲೆ ಒಂದು ಊರ್ದು ಕ್ಲಿಯರ್ ಮಾಡಬೇಕು. ಮೊದಲು ತೋಟ ಶಾಕ್ರಿ ಈ ಶಾಕ್ರಿ ಮಾಡ್ರಿ ಕೇಳ್ಕೊಂಬರಕ್ಕೆ ನೀವೇನು ಸಂಭಾವನೆ ಕೊಡ್ತೀರಾ? ಇಲ್ಲಿ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಆಗ್ಬಿಟ್ಟೈತೆ ನಮ್ಗೆ. ಯಾಕಂದ್ರೆ ಯಾವುದೋ ಕೋರ್ಟ್ ವಿಚಾರ ಹೈಕೋರ್ಟ್ ಹೋಗ್ಬೇಕು, ಹೈಕೋರ್ಟ್ ಹೋಗ್ಬೇಕು. 1 ವರ್ಷದಿಂದ ಕೋರ್ಟ್, ಯಾಕಂದ್ರೆ ಕೋರ್ಟ್ ಲಿಮಿಟೇಷನ್ ಕೊಡ್ತದೆ. 3 ತಿಂಗಳೊಳಗ ಕೇಸ್ ಹಾಕು ಅಂತ. ಲಿಮಿಟೇಷನ್ ಮೀರಿದ್ರೆ ಯಾರು ಜವಾಬ್ದಾರಿ? ತಾಲೂಕು ಆಡಳಿತನಾ ಇಲ್ಲ ರೈತರ? ಯಾಕೆ ಆ ಜವಾಬ್ದಾರಿ ಯಾರು? ಇನ್ಚಾರ್ಜ್ ನೀವೇ ಕೇಳ್ಬೇಕು ಸುಮ್ಮನೆ. ಸಾಗುವಳಿ ಚೀಟಿ ಕೊಟ್ಟಿರೋದು ಇವಾಗ 2025 ಅವತ್ತಿಂದ ಓಡಾಡ್ತಾನೆ ಇದ್ನಿ. ಚಿಕ್ಕ ಹುಡುಗ ನನ್ನ ಕೊಟ್ಟಾಗ ವಯಸ್ಸಾಗಿದೆ. ಇವಾಗ ಪಾಣಿಕೆ ಓಡಾಡಿ 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 ಓಡಿ ಸುತ್ತೋಗಿದ್ ನಾನು. ಅಷ್ಟಾಗಿದ್ದು ಪರಿಸ್ಥಿತಿ. ಶುಗರ್ ಓಡಾಡಿ ಓಡಾಡಿ ಹೊರತ ಲೆಕ್ಕ ಕೊಡಿ. 35 ವರ್ಷ ಆಗಿದೆ ಪಾಣಿಕೆ ಹಾಕ್ಸಕ್ಕಾಗಿಲ್ಲ ನಮ್ಮಿಂದ. ಬಂದ್ರೆ ಅಲ್ಲಿ ಸ್ವಲ್ಪ ತಗೊಂತಾರ, ಇಲ್ಲಿ ಸ್ವಲ್ಪ ತಗೊಂತಾರ, ತಿಂದು ನಮ್ಗೆ ಓಡಾಡಿಸ್ತಾ ಇರ್ತಾರೆ. ಸ್ವಾರ್ಥಕ್ಕೆ ಸರ್ಕಾರ ಏನೋ ಒಂದು ಯೋಜನೆ ಕೊಟ್ಟಿದೆ, ಆ ಯೋಜನೆಯನ್ನ ಸಮರ್ಪಕವಾಗಿ ಬಳಕೆ ಮಾಡ್ತಾ ಇಲ್ಲ ತಾಲೂಕು ಆಡಳಿತ ಅಂತೇಳಿ ಆಕ್ರೋಶ ಇದೆ. ಈಗ ನೀವು ಟಿವಿ 9 ಬಂದ ಮೇಲೆ ಈಗ ನಿಮ್ಮ ಮುಂದೆ ನೋಡಿ ಸಿಸ್ಟಮ್ ತಂದಿಟ್ಟಿದ್ದಾರೆ. ಆಗಿಲ್ಲ ಸರ್, ಈಗ ನೋಡ್ಬೇಕು ನೀವೇ ದಯವಿಟ್ಟು. ನಿಮ್ಮ ಕಣ್ಣು ಮುಂದೆ ಆಗಿದ್ದ ವಿಚಾರ ಟಿವಿ 9 ಬಂದ ಮೇಲೆ ಈಗ ನಿಮ್ಮ ಮುಂದೆನೆ ಖುದ್ದಾಗಿ ಇವಾಗ ಎತ್ಕೊಂಡ್ಬಂದು ಇನ್ನೊಂದು ಸಿಸ್ಟಮ್ ಇಟ್ಟಿದ್ದಾರೆ. ಅಲ್ಲಿಗೆ ನೀವು ಮಾಧ್ಯಮದವ್ರು ಬಂದಿದ್ದಕ್ಕೆ ಒಂದೊಂದು ಸಿಸ್ಟಮ್ ಬಂತು. ಇಲ್ಲ ಅಂದ್ರೆ ದಯವಿಟ್ಟು ಇಲ್ಲೇನು ಕೆಲಸನ ಆಗಲ್ಲ. ನಿಮ್ಗೆ ಭಯ ಬಿದ್ದು ಎತ್ಕೊಂಡ್ಬಂದು ಇಟ್ಟಿದ್ದಾರೆ ಅಷ್ಟೇ. ರೈತರಿಗೆ ಭಯ ಬಿದ್ದಿಲ್ಲ ಅವರು. ದಯವಿಟ್ಟು ಇದನ್ನ ಸ್ವಲ್ಪ ಅನುಕೂಲ ಮಾಡಿ. ರೈತರು ಹೊಡೆದಾಡುವಂತ ಕೆಲಸಗಳಾಗ್ತದೆ ಇನ್ನು ಮುಂದೆ. ಯಾಕಂದ್ರೆ ಅವತ್ತು ಟೋಕನ್ ಕೊಡ್ತಾರೆ, ಇವತ್ತು ಕೊಡಕ್ಕಾಗಲ್ಲ. ನಾಳೆ ನೆನ್ನೆ ಬಂದು ಕಾತಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ಬಂದವನು ನೆನ್ನೆ ಬಂದವನು ಜಗಳ ಆಡ್ಬೇಕಿಲ್ಲಿ. ಅಂತ ಪರಿಸ್ಥಿತಿಗಳಾಗೈತೆ.